ರಾಜ್ಯದ ರಾಜಕಾರಣ, ದೇಶದ ಒಂದು ರಾಜಕಾರಣ ಇರ್ಬೋದು ಅಥವಾ ಇಡೀ ವಿಶ್ವನೇ ಇವತ್ತು ತಲೆ ತಗ್ಗಿಸುವಂಥ ಒಂದು ಘಟನೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತಂದರೆ ನಿಜವಾಗ್ಲೂ ನಮಗೆಲ್ಲ ಭಾಳಷ್ಟು ಖೇದ ಅನಿಸುತ್ತೆ. ತಮಗೆಲ್ಲ ಗೊತ್ತಿದೆ, ಕೆಲವು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಹರಿದಾಡ್ತಿರುವಂಥ ವಿಡಿಯೋ ತುಣುಕುಗಳು, ನ್ಯೂಸು ತಾವು ಎಲ್ಲ ಮಾಧ್ಯಮದಲ್ಲಿ ನಿನ್ನೆಯಿಂದ ಕೂಡ ನೀವೆಲ್ಲ ನೋಡ್ತಾ ಇದ್ದೀವಿ. ಇದು ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಇವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈ ಎಲ್ಲ ವಿಚಾರವನ್ನು ಮುಂಚೆನೇ ದೇವರಾಜ್ ಗೌಡ ಅಂತ ಹೇಳಿ ಒಬ್ಬರು ಹಾಸನದ BJPಯ ನಾಯಕರು, ಈ ರೀತಿ ಅವರು ಇದ್ದಾರೆ, ಅವರನ್ನು ನೀವು ಮೈತ್ರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅವರಿಂದ ನಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿ ಏನು BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಡಿಸೆಂಬರ್ನಲ್ಲಿನೇ ಅವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದರು. ಹಾಸನದ ದೇವರಾಜ್ ಗೌಡ ಅನ್ನುವಂಥ BJP ನಾಯಕರು. ಆದರೂ ಕೂಡ ಇದೆಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿದ್ದರೂ ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರನೋ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ನಾರಿ ಶಕ್ತಿ, ನಾರಿ ಸನ್ಮಾನ ಅನ್ನುವಂಥ BJP ಪಕ್ಷದವರು ಮೈತ್ರಿ ಮಾಡಿಕೊಂಡ್ರು. ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಏನು ಪ್ರೀತಮ್ ಗೌಡ ಅಂತ ಏನು ಹಾಸನದ ಮಾಜಿ ಶಾಸಕರಿದ್ದರು, RT ರಾಮಸ್ವಾಮಿ ಅಂತ ಏನು ಮಾಜಿ ಶಾಸಕರು, ಮುಂಚೆ ಅವರು JDSನಲ್ಲಿದ್ದರು, ಈಗ BJP ಇದ್ದಾರೆ, ಅವರು ಕೂಡ ಖುದ್ದಾಗಿ ಅಮಿತ್ ಶಾಜಿ ಅವರಿಗೆ ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸ್ತಾರೆ. ಅಮಿತ್ ಶಾ ಅವ್ರಿಗೂ ಇದ್ರ ಮುಂಚೆನೇ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ಕಾಮಕಾಂಡ ಎಲ್ಲ ಮುಂಚೆನೇ ಗೊತ್ತಿರುತ್ತೆ. ಇಷ್ಟೆಲ್ಲ ಹೇಳ್ತಾ ಇರುವಂಥ ಇಷ್ಟೆಲ್ಲ ಆದರೂ ಕೂಡ BJPಯವರು JDS ಅವ್ರ ಜೊತೆ ಮೈತ್ರಿ ಮಾಡುತ್ತಾರೆ. ಇವತ್ತೇನಾಗಿದೆ, ಇವತ್ತು ಸುಮಾರು ನೂರಾರು ಮಹಿಳೆಯರು ಯಾವ ಒತ್ತಡಕ್ಕೆ ಅವ್ರು ಹೋಗಿದ್ದಾರೋ, ಯಾಕಂದರೆ ಅಧಿಕಾರದಲ್ಲಿದ್ದಂಥವ್ರು ಅವರೆಲ್ಲ, ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು ಸಂಸದರು, ಭಾರತ ದೇಶದ ಒಂದು ಸಂಸದರವರು, ಅವರೇನು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದ್ರು ಅಥವಾ ಇನ್ಯಾವುದಾದ್ರೂ ಆಸೆ ಆಮಿಷಗಳನ್ನು ಒಡ್ಡಿ ಈ ರೀತಿ ಮಾಡಿದ್ರು. ಇವತ್ತು ನೂರಾರು ಮಹಿಳೆಯರ ಈ ಒಂದು ವಿಡಿಯೋಗಳು, ಸುದ್ದಿಗಳನ್ನು ನೋಡಿದ್ರೆ ಅವರು ಜೀವಂತವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಯಾರೊಬ್ಬ BJP ನಾಯಕರು ಭಾಳ ದೊಡ್ಡದಾಗಿ ಮಾತನಾಡ್ತಾರೆ. ಮೊನ್ನೆ ತಮಗೂ ಗೊತ್ತಿದೆ, ಆಗಬಾರ್ದಂಥ ಒಂದು ಘಟನೆಯನ್ನು ನಾವು ಎಲ್ಲರೂ ಕಾಣಿಸಿದ್ದೀವಿ. ಹುಬ್ಬಳ್ಳಿಯ ಘಟನೆಯನ್ನು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ಹೋರಾಟವನ್ನು ಮಾಡಿದಂಥ ಧೀಮಂತ BJP ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ, ಅಥವಾ ಇವರು ಜಾನ ಕಿವುಡ ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ರೀತಿ ಇವರು ಅದನ್ನು ಮುಚ್ಚಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರಾ? ಇವತ್ತು ನಾನು ಜೀವಂತ ಕೊಲೆ, ಜೀವಂತ ಸಮಾಧಿ ಆ ಮಹಿಳೆಯರದು ಅಂತ ಹೇಳಿದೆ. ನಾನು ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನು, ಈ ತುಣುಕುಗಳನ್ನು ಯಾರು ಹರಿಬಿಡ್ತಾ ಇದ್ದಾರೆ
ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ. ಆ ಮಹಿಳೆಯರು ಯಾವ ರೀತಿ ಬದುಕಬೇಕು, ಇದನ್ನೆಲ್ಲ ನೋಡಿದಾಗ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ. ಮೊನ್ನೆ ತಾವು ಕೂಡ ನೋಡಿದ್ರಿ, ಜಗದೀಶ್ ಶೆಟ್ಟರ್ ಅವರು ಭಾಳಷ್ಟು ಹೋರಾಟ ಮಾಡಿದರು. ಅದಕ್ಕೆ ತೋರಿಸಿದಂಥ ಆಸಕ್ತಿಯನ್ನು ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ? ನೂರಾರು ಮಹಿಳೆಯರು, ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಕಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಟಕ್ಕೆ ಅನ್ನೋದನ್ನು ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ಮೌನ ವಹಿಸಿದ್ದಾರೆ?